ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಉಡುಪಿ ಮಂಗಳೂರು ಸರಣಿ ಅಡುಗೆಗಳಲ್ಲಿ ಇವತ್ತೊಂದು ಸ್ಪೆಷಲ್ ತಿಂಡಿ ಮಾಡ್ತಾಯಿದ್ದೀನಿ. ಈ ತಿಂಡಿ ಹೆಸರು ಮಂಗಳೂರು ಬನ್ಸ್. ಆದರೆ ಇದು ಮಂಗಳೂರು ಮಾತ್ರ ಅಲ್ಲ, ಕಾರವಾರದಿಂದ ಹಿಡಿದು ಉಡುಪಿ, ಕೇರಳ, ಕಾಸರಗೋಡು ಸೇರಿದಂತೆ ಕರಾವಳಿ, ಮಲೆನಾಡು ಭಾಗದಲ್ಲಿ ಇದು ತುಂಬ ಫೇಮಸ್ ತಿಂಡಿ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೂ ಸಹಿ, ಈವ್ನಿಂಗ್ ಸ್ನ್ಯಾಕ್ಗೂ ಕೂಡ ಸಹಿ. ಇದು ಈಗಂತೂ ಹೋಟೆಲ್ನಲ್ಲಿ ಈ ರುಚಿಯಾದ ತಿಂಡಿನ ತಿಂದೋರೇ ಇಲ್ಲ ನೋಡಿ. ಚಟ್ನಿ ಸಾಗು ಜೊತೆ ಬನ್ಸ್ನ ಹತ್ಕೊಂಡು ತಿಂತಾಯಿದ್ರೆ ತಟ್ಟೆಯಲ್ಲಿ ಬನ್ಸ್ ಖಾಲಿಯಾಗೋದೇ ಗೊತ್ತಾಗೋದಿಲ್ಲ. ಎಷ್ಟು ಚೆನ್ನಾಗಿರುತ್ತೆ. ಈ ಬನ್ಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾವು ಇವತ್ತು ಬನ್ಸ್ನ ಗೋಧಿ ಹಿಟ್ಟನ್ನ ಉಪಯೋಗಿಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವತ್ತು ನಾನು ಗೋಧಿ ಹಿಟ್ಟು 2.5 ಕಪ್ ತೊಗೊಳ್ತಾ ಇದ್ದೀನಿ. 2.5 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪು ಮೊಸರು, 1/4 ಕಪ್ಪು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಅಜ್ವೈನ ಮತ್ತು 1 ಟೀ ಸ್ಪೂನಷ್ಟು ಉಪ್ಪು, ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾ ಬರ್ತಲ್ಲ ಅದು, ಆಮೇಲೆ 1 ಚಿಕ್ಕಿ ಬಾಳೆಹಣ್ಣು ಅಥವಾ ಈ ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿರೋವಂಥ ಬಾಳೆಹಣ್ಣು, ನೀವು ಪುಟ್ಟ ಬಾಳೆ ಅದಾದರೂ ತೊಗೋಬೋದು. ಈ ಥರ ಪಚ್ಚ ಬಾಳೆ ಅಂತ ಹೇಳ್ತಾರಲ್ಲ, ಚಿಕ್ಕಿ ಬಾಳೆ ಅದಾದರೂ ತೊಗೋಬೋದು. ಆ ಬಾಳೆಹಣ್ಣು ತೊಗೊಂಡು ನಾವು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಒಂದು ಫೋರ್ಕ್ನ ಇಟ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಂದ್ರೆ ತುಂಬ ಎಲ್ಲ ಚೆನ್ನಾಗಿ ಎಲ್ಲೂ ಲಂಪ್ಸ್ ಇರಬಾರ್ದು, ಅಂದರೆ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮಿಕ್ಸರಲ್ಲಿ ಕೂಡ ಹಾಕೋಬೋದು, ಆದರೆ ಅದಕ್ಕಿಂತ ಈ ಥರ ಕೈಯಲ್ಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾವು ಸಕ್ಕರೆ, ನಾನು ಹೇಳಿರೋ ಮೆಷರ್ಮೆಂಟ್ ಥರನೇ ಸಕ್ಕರೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕ್ಕೊಂಡು ಮೊಸರನ್ನು ಕೂಡ ಸೇರಿಸ್ಕೋಬೇಕು. ಅದಾದಮೇಲೆ ಲಾಸ್ಟಿಗೆ ನಾವು ಈ ಅಜ್ವಾನ ಇರುತ್ತಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಚೆನ್ನಾಗಿ ಒಸ್ದುಬಿಟ್ಟು ಹಾಕಬೇಕು. ಆವಾಗ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಸೇರಿಸಿ ನಾವು ಮತ್ತೆ ಫೋರ್ಕಿನ ಸಹಾಯದಿಂದ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಇದು ಸೋಡಾದಲ್ಲಿರೋಂಥ ಏರ್ ಬಬಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಈಗ ನಾವು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗ್ಬೇಕು, ಅಂದರೆ ಗೋಧಿ ಹಿಟ್ಟನ್ನ ಸೇರಿಸ್ತಾ ಹೋಗಬೇಕು. ಮೊದಲು ಈಗ ನಾನು 1 ಕಪ್ ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಆ 1 ಕಪ್ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ನಾನು 1 ಕಪ್ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕ್ಲೀನಾಗಿ ಎಲ್ಲೂ ಗಂಟಿಲ್ದಲೇ ಮಿಕ್ಸ್ ಆಗಬೇಕು. ಈ ಥರ ಹಾಕ್ಕೊಳ್ತಾ ಹೋಗಬೇಕು. ನಾನು ಹೇಳಿರೋ ಮೆಷರ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ಬನ್ಸು. ನೋಡಿ, ಈ ಥರ ಕಲಿಸ್ಕೋಬೇಕು. ಈಗ ಮತ್ತೆ ನಾನು ಸೆಕೆಂಡ್ ಟೈಮು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಅಂತೂ ಪರ್ಫೆಕ್ಟಾಗಿ ಬೇಕಾಗುತ್ತೆ. ಕೆಲವು ಸಾರಿ ಇನ್ನೂ ಸ್ವಲ್ಪ ತೆಳ್ಳಗಾಯಿತು ಅಂದರೆ ಇನ್ನೊಂದು ಅರ್ಧ ಕಪ್ ಬೇಕಾಗುತ್ತೆ. ನಾನೀಗ 2ನೇ ಕಪ್ಪನ್ನ ಹಾಕ್ಕೊಳ್ತಾ ಇರೋದು ಗೋಧಿ ಹಿಟ್ಟು. ನೋಡಿ, ಈ ಥರ ನಿಮಗೆ ಹದ ಯಾವ ಥರ ಬರಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತ ತೆಳ್ಳಗೆ ಬರಬೇಕು, ಆದರೆ ಚಪಾತಿ ಹಿಟ್ಟಷ್ಟು ಗಟ್ಟಿ ಬರಬಾರ್ದು. ನೋಡಿ, ಈ ಥರ ತುಂಬ ತೆಳ್ಳಗೂ ಇರಬಾರ್ದು. ಯಾಕೆಂದರೆ ನಾವು ಇದನ್ನು ಲಟ್ಟಿಸ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ತೆಳ್ಳಗೂ ಇದ್ದರೆ ಕಷ್ಟ ಆಗುತ್ತೆ, ಲಟ್ಟಿಸೋದಕ್ಕಾಗೋದಿಲ್ಲ. ಸೊ ಈ ಥರ ಈ ಕನ್ಸಿಸ್ಟೆನ್ಸಲ್ಲಿ ಈ ಬನ್ನು ಮತ್ತು ಬ್ರೆಡ್ ಎಲ್ಲ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಲೇ ಬರಬೇಕಿದು. ಅಂದರೆ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಊದ್ಕೋಬೇಕು ಅಂತಂದರೆ, ಉಬ್ಬು ಬರಬೇಕಂದ್ರೆ ಈ ಕನ್ಸಿಸ್ಟೆನ್ಸಿಲಿ. ಆದರೆ ಇದು ಹಿಟ್ಟು ಸ್ವಲ್ಪ ಕೈಗೆ ಅಂಟುತ್ತೆ. ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಈ ಥರ ಸವರ್ಬಿಟ್ಟು ಇದನ್ನು ಮಿನಿಮಮ್ ಅಂತಂದರೆ 6 to 8 hours ನೆನೆಯಲೇಬೇಕಿದು. ಈಗ ನಾಳೆ ಬೆಳಗ್ಗೆ ತಿಂಡಿಗೆ ಮಾಡ್ತೀವಿ ಅಂದರೆ ಹಿಂದಿನ ದಿನ ರಾತ್ರಿ ನೀವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಸೊ 8 hours ನೆಂದರೆ ಪರ್ಫೆಕ್ಟಾಗಿ ಬರುತ್ತೆ ಚೆನ್ನಾಗಿ. ಈಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ಅಂತಂದರೆ, ಈಗ ಅದು 8 ಗಂಟೆ ನೆಂದಿರೋ ಹಿಟ್ಟನ್ನು ನಾನು ತೊಗೊಂಡು ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಹುರುಳಿಸ್ಬೇಕು. ಆವಾಗ ನಿಮಗೆ ಕೈಯಲ್ಲಿ ಅಂಟೋದಿಲ್ಲ. ಇದು ಅಂಟೋ ಥರನೇ ಇಟ್ಟಿರುತ್ತೆ, ಆದರೆ ಅಂಟಬಾರ್ದು ಕೈಯಲ್ಲಿ. ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರುಳಿಸ್ಬಿಟ್ಟು ನಾವು ಉಂಡೆಗಳು, ಇದನ್ನು ದಪ್ಪ ಉಂಡೆಗಳಾಗಿ ಕಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಇನ್ನೇನು ಚಪಾತಿ ಉಂಡೆ ಮಾಡ್ತಿಲ್ಲ ಆ ಥರನೇ ಅಷ್ಟು ದಪ್ಪ ಸೈಜ್ ಇದ್ದರೆ ನಿಮಗೆ ಬನ್ಸು ಚೆನ್ನಾಗಿ ಉಬ್ಬಿ ಬರುತ್ತೆ. ಲಟ್ಟಿಸುವಾಗಲೂ ಅಷ್ಟೇ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ದಪ್ಪ ಸೈಜಿಗೆ ಲಟ್ಟಿಸ್ಬೇಕು. ನೋಡಿ, ಇದು ಹಿಟ್ಟು ತೆಳ್ಳಗಿದೆ ಅಂತ ಅಲ್ಲ, ಇದು ಹಿಟ್ಟು ಈ ಥರ ಫ್ಲಫಿಯಾಗಿ ಬರೋದಕ್ಕೋಸ್ಕರ ಸಾಫ್ಟಾಗಿ ಹಿಂಗೆ ಕಲಸಿರಬೇಕು. ಯಾಕೆ ಅಂದರೆ ನಮ್ಮ ಬನ್ಸು ಫ್ಲಫಿಯಾಗಿ ಬರಬೇಕು, ಎಣ್ಣೆನೆಲ್ಲ ಹಾಕಿದ ತಕ್ಷಣ ಉಬ್ಬಬೇಕು ಅಂತಂದರೆ ಈ ಥರ ಸಾಫ್ಟಾಗಿ ಕಲಸಿರಬೇಕು. ನೋಡಿ, ಈ ಥರ ನಾನು ಹೇಳಿರೋ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಕಲಿಸಿದ್ರೆ ಚೆನ್ನಾಗಿ ಇದು ಮಾಡ್ಬೋದು. ಒತ್ತುವಾಗ, ಲಟ್ಟಿಸುವಾಗ ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಲೈಟಾಗಿ ಲಟ್ಟಿಸ್ಬೇಕು. ನೋಡಿ, ಎಲ್ಲ ಕಡೆಯೂ ತಿರುಗಿಸ್ಕೊಳ್ತಾ ಹಿಟ್ಟನ್ನು ಸ್ವಲ್ಪ ಉಪಯೋಗಿಸ್ಕೊಂಡು ಲಟ್ಟಿಸ್ತಾ ಬಂದರೆ ಈಸಿಯಾಗಿ ಮಾಡ್ಬೋದು. ಇದನ್ನು ಎಣ್ಣೆಯಲ್ಲಿ ಪ್ರೆಸ್ ಮಾಡೋದಕ್ಕಿಂತ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸಿ ಮಾಡಿದ್ರೇ ಚೆನ್ನಾಗಾಗೋದು. ಸೈಜು ಮಾತ್ರ 1 ಇಂಚಷ್ಟು ತಿಕ್ನೆಸ್ಸು ಇರಬೇಕು. ನೋಡಿ, ಈ ಥರ ಪೂರಿ ಸೈಜಿಗೆ ದಪ್ಪ ಇರೋಕ್ಕೆ ಲಟ್ಟಿಸ್ಕೋಬೇಕು. ಈಗ ಆಗಲೇ ಕಾಯಕ್ಕಿಟ್ಟಿರೋಂಥ ಎಣ್ಣೆ ಬಾಣಲಿನಲ್ಲಿ ನಾನು ಬನ್ಸ್ನ ಹಾಕ್ತಾಯಿದ್ದೀನಿ. ಒಂದೊಂದನೇ ಹಾಕ್ತಾಯಿದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿರಬೇಕು. ತುಂಬ ಫಸ್ಟು ಎಣ್ಣೆ ಕಾದ ಮೇಲೆ ನಾವು ಹಾಕುವಾಗ ಲೋ ಫ್ಲೇಮ್ ಮಾಡಿ ಹಾಕ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು
ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ತುಂಬ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋದರೆ ಮೇಲ್ಗಡೆ ಕರೆದಿರೋ ಥರ ಕಾಣಿಸುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ಮೀಡಿಯಮ್ ಫ್ಲೇಮಿಗೆ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಎರಡು ಸೈಡನ್ನು ಫ್ರೈ ಮಾಡಿದಾಗ ಈ ಥರ ಉಬ್ಬಿ ಬರುತ್ತೆ. ಎಣ್ಣೆಲಿ ಹಾಕಿದ ತಕ್ಷಣ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವು ತುಂಬ ತೆಳ್ಳಗೆ ಲಟ್ಟಿಸ್ಬಿಟ್ರೆ ಅದು ಅಲ್ಲಲ್ಲೇ ಫ್ಲ್ಯಾಟ್ ಆಗಿ ಹೋಗ್ಬಿಡುತ್ತೆ. ಉಬ್ಬಿ ಬರಬೇಕು ಅಂತಂದರೆ ತಿಕ್ನೆಸ್ಸು ಇರಬೇಕು ಚೆನ್ನಾಗಿ. ನೀವು ಲಟ್ಸಿರೋಂಥ ಪೂರಿ ಸೈಜಿಂದ ಏನು ಲಟ್ಸಿರ್ತಿರಲ್ಲ ಹಿಟ್ಟು, ಫ್ಲಫಿಯಾಗಿ ಬರಬೇಕಂತಂದರೆ, ಉಬ್ಬಿ ಬರಬೇಕಂತಂದರೆ ದಪ್ಪನೇ ನೀವು ಲಟ್ಟಿಸ್ಬೇಕು. ಈಗ ನೋಡಿ, ಈಗ ಎರಡು ಸೈಡನ್ನು 2 ನಿಮಿಷ ಆ ಕಡೆ ಈ ಕಡೆ ಎರಡೂ ಮಾಡಿದ್ರೆ ಈಗ ಬನ್ಸ್ ರೆಡಿಯಾಗಿದೆ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಎಲ್ಲೂ ಕೂಡ ಎಣ್ಣೆ ಕುಡ್ದಿಲ್ಲ. ಇದು ಗೋಧಿ ಹಿಟ್ಟಿನ ಬನ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಫ್ಲಫಿಯಾಗೂ ಇರುತ್ತೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಮತ್ತು ಸಿಹಿ ಎರಡನ್ನೂ ಟೇಸ್ಟ್ ಬರುತ್ತೆ ಇದರಲ್ಲಿ. ಬಾಳೆಹಣ್ಣಿನ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಚಿಕ್ಕಿ ಬಾಳೆಹಣ್ಣು ಹಾಕಿದ್ದೀನಿ, ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಉಬ್ಬಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾಸಿರಬೇಕು. ಆಮೇಲೆ ಹಾಕುವಾಗ ಲೋ ಫ್ಲೇಮಲ್ಲಿ ಇರಬೇಕು. ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಎಲ್ಲ ಕಡೆನೂ ಫ್ರೈ ಮಾಡ್ಕೋಬೇಕು. ಅವಾಗವಾಗ ಈ ಥರ ಹಿಂಗೆ ಫ್ಲಿಪ್ ಮಾಡ್ತಾನೆ ಇರಬೇಕು. ಹಿಂಗೆ ಟರ್ನ್ ಮಾಡ್ತಾ ಬಂದರೆ ನಮ್ಮ ಏನು ಬನ್ಸ್ ಇದೆಯಲ್ಲ ಚೆನ್ನಾಗಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ, ಇವಾಗ ತುಂಬ ಚೆನ್ನಾಗಿ ಬಂದಿದೆ, ಉಬ್ಬಿ ಬರ್ತಾ ಇದೆ. ನೀವು ಲಟ್ಟಿಸ್ಕೊಳ್ಳುವಾಗ ಕರೆಕ್ಟಾಗಿ ಲಟ್ಟಿಸ್ಕೋಬೇಕು. ಮತ್ತು ಹಿಟ್ಟು ಕಲಿಸ್ಕೊಳ್ಳುವಾಗಲೂ ಅಷ್ಟೇ ಪರ್ಫೆಕ್ಟ್ ಮೆಷರ್ಮೆಂಟ್ ಇಟ್ಕೊಂಡು ಕಲಿಸ್ಕೊಂಡ್ರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ಮೇಲೆ ಯಾವಾಗಲೇ ಆಗಲಿ ಬಾಳೆಹಣ್ಣು ಮಿಕ್ಕಿದಾಗ ಆರಾಮಾಗಿ ನೀವು ಬನ್ಸ್ನ ಮಾಡ್ಬೋದು, ಏನು ಯೋಚನೆನೇ ಇಲ್ಲ. ಹೊಸ್ದಾಗಿ ಕಲಿತಾರವ್ರಿಗೂ ಕೂಡ ಇದು ರೆಸಿಪಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದ್ಸಲಿ ಕಲಿಸುವಾಗ ಹಿಟ್ಟು ಇದ್ಯಾಕೆ ಹಿಂಗೆ ಅಂಟ್ಕೊಂಡೋಯ್ತು, ಚೆನ್ನಾಗಿ ಬರ್ತಿಲ್ವಲ್ಲ ಅಂತ ಏನೂ ಟೆನ್ಷನ್ನೇ ಮಾಡ್ಕೊಳ್ಳೋದು ಬೇಡ. ಹಿಟ್ಟು ಅಂಟ್ಕೊಂಡ್ರೂ ಕೂಡ ಅದು ಚೆನ್ನಾಗಿ ಫರ್ಮೆಂಟ್ ಆದಾಗ 8 hours ಫರ್ಮೆಂಟ್ ಆದಮೇಲೆ ನೆಕ್ಸ್ಟ್ ಡೇ ಚೆನ್ನಾಗಿ ಬಂದೇ ಬರುತ್ತೆ. ಅದು ಕಾನ್ಫಿಡೆನ್ಸಿಂದ ಮಾಡಬೇಕಷ್ಟೇ. ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕೈಗೆ ತುಪ್ಪ ಏನಾದ್ರು ಸವರ್ಕೊಂಡು ಉಂಡೆಗಳನ್ನ ಮಾಡಿಕೊಂಡು ಲಟ್ಸಿದ್ರೆ ಈಸಿಯಾಗಿ ಬರುತ್ತೆ. ಏನು ಟೆನ್ಷನ್ನೇ ಇಲ್ಲ. ಇದು ಟೆನ್ಷನ್ ಫ್ರೀಯಾಗಿ ಈ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಬನ್ಸ್ನ ಆರಾಮಾಗಿ ಮಾಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಬನ್ಸ್. ಈ ಬನ್ಸ್ ಫಸ್ಟು ಹುಟ್ಟಿದ್ದು ಹೇಗೆ ಅಂತಂದರೆ, ಒಂದು ದೇವಸ್ಥಾನದಲ್ಲಿ ಒಬ್ಬರು ಪೂಜೆ ಮಾಡೋರು ಯಾರೋ ಇರೋ ಬಾಳೆಹಣ್ಣೆಲ್ಲ ವೇಸ್ಟ್ ಆಗ್ತಿದೆಯಲ್ಲ ಅಂತಂದ್ಬಿಟ್ಟು ಉಪಯೋಗಿಸಿ ಇದನ್ನು ಫಸ್ಟ್ ಮಾಡಿದ್ದಂತೆ. ಇದು ನಾನೆಲ್ಲೋ ಓದಿದ್ದೆ. ಇದು ಎಷ್ಟು ಯೂಸ್ಫುಲ್ ಅಲ್ವಾ. ಬನಾನಾನ ಅಷ್ಟು ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊತೀವಿ. ಈಗಂತೂ ಬೇಸಿಗೆಗಾಲದಲ್ಲಿ ಬಾಳೆಹಣ್ಣು ಮನೆಗೆ ತಂದಿಟ್ಟಿದಂತೂ ಎಷ್ಟು ಬೇಗ ಕಪ್ಪಾಗ್ತಾ ಇರುತ್ತೆ. ಆವಾಗ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು. ತಿಂಡಿನೂ ಆಗುತ್ತೆ, ಒಂದಿನ ಸ್ನ್ಯಾಕ್ ಕೂಡ ಆಗುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಏನಿಲ್ಲ ಅಂದರೆ ಕಾಯಿ ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಜೊತೆಗೆ ತರಕಾರಿ ಸಾಗುಗಳು ಕೂಡ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.